ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಭಾನುವಾರ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಆದರೂ ಭಯ ಆಗ್ತೈತೆ, ಹೆಂಗೆ ಮಾತಾಡ್ತೀನೋ ಏನೋ ಅಂತ ಗೊತ್ತಿಲ್ಲ. ಫಸ್ಟ್ ವೀಡಿಯೋ ಅಂದರೆ ಇದೇ ಲಾಂಗ್ ವೀಡಿಯೋ ನಾನು ಮಾಡ್ತಾಯಿರೋದು. ಭಾನುವಾರ ಬೇಗ ಎದ್ಬಿಟ್ಟು ಹೊರಗಡೆಲ್ಲ ಕಸ ಗುಡಿಸಿ ಬಂದು ಸ್ಟವೆಲ್ಲ ಒರೆಸ್ಬಿಟ್ಟು ಒಂದು ಗ್ಲಾಸ್ ನೀರು, ಬಿಸಿ ನೀರು ಕಾಸ್ಕೊಂಡು ಕುಡಿತೀನಿ. ನನಗೆ ಶೀತನೂ ಆಗೋಲ್ಲ, ಆ ಕಡೆ ಹೀಟು ಜಾಸ್ತಿ ಏನಾದ್ರು ಶೀತ ಆಯ್ತಲ್ಲ ಅಂತ ಹೀಟಿನ ಪದಾರ್ಥ ತಿಂದರೆ ಹೀಟ್ ಆಗಿಬಿಡ್ತೈತೆ. ಆಮೇಲೆ ಹೋಗಿ ಹಾಲು ತಗೊಂಡು ಬಂದೆ. ಏನು ಗೊತ್ತಾ, 10 ರೂಪಾಯಿ ಕಾಯಿ ನನ್ನ ಹತ್ರ ಎಷ್ಟೊಂದು ಮಡಿಕೊಂಡಿದ್ದೆ. ಅವಾಗೆಲ್ಲ 10 ರೂಪಾಯಿ ಕಾಯಿ ಅಂತಾರೆ, ಅದು ಡಬ್ಬಿಗೆ ಹಾಕೊಂಡು ಇಟ್ಕೊಳ್ಳೋದು. ಅವು ಯಾರೂ ತಗೊಳಲ್ಲ ಅಂದ್ಬಿಟ್ರಲ್ಲ, ಬೇಜಾರಾಗ್ಬಿಟ್ಟು ದೇವಸ್ಥಾನಕ್ಕೆ ಹೋದಂಗೆಲ್ಲ ಉಂಡಿಗೆ ಹಾಕೋದು. ಅವ್ರಿಗೊಂದು ಇವ್ರಿಗೊಂದೆಲ್ಲ ಕೊಟ್ಬಿಟ್ಟು ಖಾಲಿ ಮಾಡಿಬಿಟ್ಟೆ. ಇನ್ನೊಂದು 10 ಏನೋ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಮತ್ತೆ ಅವನ್ನೇ ಚೇಂಜ್ ವಾಪಸ್ ಕೊಡ್ತಾಯಿದ್ದಾರೆ. ಆಮೇಲೆ ಕಾಫಿ ಮಾಡಿ ನಮ್ಮ ಮಾವ ಬಂದಿದ್ದಾರೆ ಊರಿಂದ. ಅವ್ರಿಗೊಂದು ಗ್ಲಾಸು, ನಮ್ಮ ಮನೆಯವ್ರಿಗೊಂದು ಗ್ಲಾಸು, ನನಗೊಂದು ಗ್ಲಾಸು, ಇರೋದೇ 3 ಜನ. ಇದೇ ನನ್ನ ಖಜಾನೆ ಡಬ್ಬಿ. ಎಮರ್ಜೆನ್ಸಿ ಚೇಂಜ್ಗಂದರೆ ಇದೇ ನನ್ನ ಖಜಾನೆ ಡಬ್ಬಿ. ಅದೆಲ್ಲ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಎಮರ್ಜೆನ್ಸಿ ಅಂದರೆ ಅರ್ಜೆಂಟು ಸಿಗುತ್ತೆ, ಇಟ್ಕೊಂಡೇ ಇರ್ತೀನಿ. ಪಾತ್ರೆ ತೊಳೆದೇ ಇರಲಿಲ್ಲ ನೋಡಿ. ಕಾಫಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಮ್ಮ ಮಾವಂಗೂ ಕೊಟ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋದು. ಕಾಫಿ ಮಾಡಿ ಸೋಸ್ಬಿಟ್ಟು ನೋಡಿ, ಸಿಂಕಲ್ಲಿ ಪಾತ್ರೆ ಎಲ್ಲ ಗುಡ್ಗೆ ಹಾಕ್ಬಿಟ್ಟಿದ್ದೀನಿ. ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ. ಒಬ್ಬಳೇ ಕೆಲಸ ಮಾಡ್ಕೋಬೇಕು, ಆ ಕಡೆ ಇದನ್ನು ಮಾಡಬೇಕು, ಫ್ಯಾಕ್ಟ್ರಿಗೆ ಹೋಗಿ ಕೊಟ್ಬರ್ಬೇಕು. ಕಾಫಿ ನೋಡಿ, ಇವರೇ ನಮ್ಮ ಮಾವ. ಇನ್ನೊಬ್ರು ನಮ್ಮ ಮನೆಯವರು ಎದ್ದೇ ಬರಲ್ಲ ಅಂತದೆ, ಚಳಿ ಅಂತ ಬಾಂತಿ ಥರ ಒಳಗೆ ಕೂತ್ಕೊಂಡಿರ್ತಾರೆ ನೋಡಿ. ಬೆಡ್ಶೀಟ್ ಗುಬ್ರ ಕಡೆ ಕೂತವ್ರಿ, ನಾನು ಎದ್ದು ಈಚೆಗೆ ಬರ್ದಂಗೆ. ಕಾಫಿ ಕುಡಿದ್ರೂ ಇನ್ನೂ ಬಂದಿಲ್ಲ. ಇವರೇ ನಮ್ಮ ಮನೆಯವರು. ತುಂಬ ಕಾಮಿಡಿ, ಆದರೆ ಸಿಟ್ಟು ಮಾತ್ರ ಉಗ್ರ ನರಸಿಂಹನ ಥರ. ಹೆಸರೇ ನರಸಿಂಹರಾಜು, ಉಗ್ರ ನರಸಿಂಹನ ಥರ ಆಡ್ತಾರೆ. ಪಾಪ ಒಳ್ಳೆ ಮನುಷ್ಯ. ಇವರು ನಮ್ಮ ಮಾವ ನೋಡಿ, ಆಯ್ ಹೇಳ್ತಾವ್ರೆ. ಆಯ್ ಅನ್ನೋದಕ್ಕೆ ಆಯ್ ಹೇಳ್ತಾವ್ರೆ. ಮೀನು ಸಾಂಬಾರು ಮಾಡಿದ್ದೀನಿ. ಮೀನು ತೊಗೊಂಬಂದಿದ್ರು, ಒಣಮೀನು. ಅವರೆಕಾಳು ಹುರಿದ್ಬಿಟ್ಟು ಬದನೆಕಾಯಿ, ಆಲೂಗಡ್ಡೆ, ಮೀನು ಸಾಂಬಾರು. ಅದನ್ನು ಸಾಂಬಾರು ಮಾಡೋಕ್ಕೆ ಏನು ತೋರಿಸಿಲ್ಲ ನಾನು. ಆಮೇಲೆ ಜಿಲೇಬಿ ತಂದಿದ್ರು. ನಮ್ಮ ಮಾವಂಗೆ ಒಲ್ಲಿಲ್ವಲ್ಲ, ಮಟನ್ ಚಿಕನ್ ಏನೂ ತಿನ್ನೋಕ್ಕಾಗಲ್ಲ. ಆಮೇಲೆ ಬಿಸಿಲಿಗೆ ಕುತ್ಕೊಂಡು ನಾನು ಪೀಸ್ ಕಟ್ ಮಾಡ್ಕೊತ ಕುತ್ಕೊಂಡೆ. ಸಾಂಬಾರು ಅನ್ನ ಮಾಡಿಟ್ಬಿಟ್ಟು ಮುದ್ದೆ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ. ಆಮೇಲೆ ನನ್ನ ಅಡುಗೆ ಮನೆಯಲ್ಲಿ ಸ್ವಲ್ಪ ಬಾಕ್ಸ್ ಎಲ್ಲ ಗಲೀಜಾಗ್ಬಿಟ್ಟಿದ್ವು, ಪ್ಲಾಸ್ಟಿಕ್. ಅವೆಲ್ಲ ಬಿಸಾಕ್ಬಿಟ್ಟು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದೆ, ಆಫರ್ ಇತ್ತೆ ಅಂತ. 370 ರೂಪಾಯಿನ. ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿತ್ತು. ಗ್ಲಾಸಿಂದು ಅದು, ಪ್ಲಾಸ್ಟಿಕ್ ಅಂದ್ಕೊಂಡು ಮಾಡಿದ್ದೆ ನಾನು, ನೋಡಿರಲಿಲ್ಲ ಸರಿಗೆ. ಆಮೇಲೆ ಅದು ಗ್ಲಾಸು ಚೆನ್ನಾಗಿ ಬಂದೈತೆ. 370 ರೂಪಾಯಿನೇನೋ 6 ಪೀಸ್ ಬಂದಿದೆ. ಚೆನ್ನಾಗೈತೆ ಪೀಸ್, ಕ್ವಾಲಿಟಿನೂ ಚೆನ್ನಾಗೈತೆ. ನೋಡಿದೆ ನಾನು, ಚೆನ್ನಾಗೈತೆ. ಆಮೇಲೆ ಮುದ್ದೆ ಮಾಡಿದೆ ಹೋಗಿ. 9 ಗಂಟೆ ಆಗಿತ್ತು. ಹೋಗಿ ಮುದ್ದೆ ಮಾಡಿಬಿಟ್ಟು ನಮ್ಮ ಮಾವಂಗೂ ನಮ್ಮ ಮನೆಯವ್ರಿಗೂ ಊಟ ಕೊಟ್ಬಿಟ್ಟು ನಾನು ಊಟ ಎಲ್ಲ ಆದಮೇಲೆ ಇನ್ನೇನು ಕೆಲಸ ಸ್ಟಾರ್ಟ್ ಮಾಡಬೇಕಲ್ವ. ನಾನು ಕೆಲಸ ಮಾಡೋಕ್ಕೆಲ್ಲ ನಾನು ಕಟಿಂಗ್ ತೊಗೊಂಬಂದು ಕೊಟ್ಟಿದ್ದೆಲ್ಲ ಹಾಕ್ಕೊಂಡು ಕೂತ್ಕೊಂಡೆ, ಡಿವೈಡ್ ಮಾಡ್ಕೊಳ್ಳೋಣ ಅಂತ. ಕಲರೆಲ್ಲ ಹಂಗೆಲ್ಲ ಎತ್ಬಿಟ್ಟು ಬಂಡ್ಲು ಕಟ್ಟಿಟ್ಕೊತೀನಿ, ಈಸಿ ಆಗುತ್ತೆ ನನಗೆ ಅಂತ. ಇದಾಗಿತ್ತು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ. ಥ್ಯಾಂಕ್ ಯು.